ವ್ಯಾಸರಾಜಗುರು ಸಾರ್ವಭೌಮರು ಸಣ್ಣ ವಯಸ್ಸಿನಲ್ಲಿ ಶ್ರೀಪಾದರಾಜರ ಬಳಿ ಅಧ್ಯಯನ ಮಾಡುವ ಪ್ರಸಂಗ. ಕೇವಲ 18ರ ತಾರುಣ್ಯದ ಒಳಗೆ ಸಮಗ್ರ ಸರ್ವಮೂಲವನ್ನು ಅಧ್ಯಯನ ಮಾಡಿದ ಮಹಾನುಭಾವರು. ಮತ್ತು ಒಮ್ಮೆ ಹೇಳಿದರೆ ಮುಗಿದೋಯ್ತು, ಇನ್ನು 2ನೇ ಬಾರಿ ಹೇಳುವ ಹಾಗಿಲ್ಲೇ ಇಲ್ಲ ವ್ಯಾಸರಾಜರಿಗೆ ಪಾಠ. ಶ್ರೀಪಾದರಾಜರಂತಹ ಮಹಾನುಭಾವರ ವಾಗ್ಗರಡಿಯ ಒಳಗೆ ವ್ಯಾಸರಾಜರು ಅನೇಕ ವರ್ಷಗಳ ಕಾಲ ಕೂತು ಅಧ್ಯಯನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಡೆದ ಒಂದು ಘಟನೆ, ಸಮಗ್ರ ಮಧ್ವಶಾಸ್ತ್ರ ಆಚಾರ್ಯರ ಶಾಸ್ತ್ರದ ಒಳಗಿನ ತಿರುಳೇನು, ತತ್ವಗಳೇನು. ನಮಗೊಮ್ಮೆ ತಲೆ ಒಳಗೆ ಸಮಗ್ರ ಸರ್ವಮೂಲದ ಒಳಗಿರುವಂಥ ಪ್ರಮೇಯಗಳು, ಆಚಾರ್ಯರು ಸಿದ್ಧಾಂತದಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಬೇಕು ಅಂದಾಗ ವ್ಯಾಸರಾಜರು ಮಾಡಿದು ಒಂದು ಸ್ತೋತ್ರ ಶ್ಲೋಕ, ಸಮಗ್ರ ಮಧ್ವಮತದ ಒಂದು ತತ್ವಗಳು ಪ್ರಮೇಯ ನವಮಾಲಿಕೆ, 9 ಪ್ರಮೇಯಗಳನ್ನು ವ್ಯಾಸರಾಜರು ಒಂದೇ ಶ್ಲೋಕದಲ್ಲಿ ಕ್ರೋಢೀಕರಿಸಿ ಹೇಳಿರ್ತಕ್ಕಂಥದ್ದು. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾ ಹರೇರನುಚರಾ ನಿಚೋಚ್ಚ ಭಾವಂಗತಾ ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿ. ಎಲ್ಲ ಸಮಗ್ರ ತತ್ವ. ಇದು ಒಂದೊಂದು ತತ್ವಗಳನ್ನಿಟ್ಕೊಂಡು ಅದರ ಬಗ್ಗೆ ವಿಚಾರ ಮಾಡ್ತಾ ಹೋಯಿತು ಅಂದರೆ ಇಡೀ ಆಚಾರ್ಯರ ಸತ್ಸಿದ್ಧಾಂತದಲ್ಲಿ ಬಂದ ಎಲ್ಲ ಜ್ಞಾನಿಗಳು ಬರೆದ ಪುಸ್ತಕಗಳು ಅದರೊಳಗಿದೆ. ಈ ವಿಷಯ ಬಂದಿಲ್ಲ, ಈ ವಿಷಯ ಬಂದಿಲ್ಲ ಅಂತಿಲ್ಲ. ಕೆಲವು ಸತಿ ನಮಗೆ ನೋಡುವಾಗ ವ್ಯಾಸರಾಜರು ಈ ಶ್ಲೋಕದಲ್ಲಿ ಈ ವಿಷಯ ಬಿಟ್ಟುಬಿಟ್ಟಿದ್ದಾರೆ, ಇದೊಂದು ಬರ್ದಿಲ್ಲ. ಕೆಲವ್ರು ಹೀಗೆಲ್ಲ ತಲೆ ಓಡ್ಬಿಡುತ್ತೆ. ವ್ಯಾಸರಾಜರಿಗಿಂತೂ ಬ್ರಿಲಿಯಂಟ್ ಇರ್ತಾರೆ ಕೆಲವರು, ಗೊತ್ತಾಗಲ್ಲ. ಅವರು ಆ ಥರ ಎಲ್ಲ ಹೇಳ್ತಾರೆ. ಅವರು ನಿಮ್ಗೆ ಯಾರಿಗಾದರೂ ಹಾಗೆ ಅನ್ನಿಸಿದ್ರೆ ಅದನ್ನು ವ್ಯಾಸರಾಜರು ಹೇಳಿಲ್ಲ ಅಂತ ತಿಳ್ಕೊಳ್ಬೇಡಿ. ಆ ಶ್ಲೋಕದ ಒಳಗೆ ನಮಗೆ ತಿಳಿತಾ ಇಲ್ಲ ಅಂತ ತಿಳ್ಕೊಳ್ಳಿ. ನೀವು ತಿಳಿದವ್ರನ್ನ ಕೇಳಿದ್ರೆ ಈ ಪದದ ಒಳಗೆ ವ್ಯಾಸರಾಜರು ಈ ವಾಕ್ಯವನ್ನು ಇಟ್ಟಿದ್ದಾರೆ ಅಂತ ತಿಳಿಸ್ತಾರೆ. ನಾವು ತಿಳಿದದ್ದೇ ತಿಳುವಳಿಕೆ ಅಲ್ಲ, ನಾವು ನಮ್ಮ ಯೋಗ್ಯತೆ ತಕ್ಕಷ್ಟು ತಿಳಿಬೋದೇ ವಿನಃ ವ್ಯಾಸರಾಜರು ಒಂದು ಶಬ್ದ ಪ್ರಯೋಗ ಮಾಡಿದ್ರೆ ಆ ಶಬ್ದದ ಹಿನ್ನೆಲೆಯಲ್ಲಿ ಅವರ ತಲೆ ಒಳಗೆ ಎಷ್ಟೆಲ್ಲ ಅರ್ಥ ವಿಸ್ತಾರ ಇಟ್ಕೊಂಡು ಹೇಳಿರ್ತಾರೆ, ನಿಮಗೇನು ಗೊತ್ತಿದೆ ಅಲ್ವಾ? ಯಾರಾದರೂ ಏನಾದರೂ ಒಂದು ವಾಕ್ಯ ಹೇಳಬೇಕಾದ್ರೆ ಅದಕ್ಕೆ ವಿವಕ್ಷಿತ ಅಂತಾರೆ. ಅವರ ತಲೆ ಒಳಗೆ ಏನೇನೋ ಅರ್ಥ ಇಟ್ಕೊಂಡು ಅವರು ತುಂಬ ಮಾತಾಡಲ್ಲ, ಒಂದು ಮಾತಾಡಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ನೂರಾರು ಕಥೆಗಳನ್ನು, ನೂರಾರು ಪ್ರಮೇಯಗಳನ್ನು ಅಡಕ ಮಾಡುವ ಯೋಗ್ಯತೆ ಭಗವಂತ ಅವರಿಗೆ ಕೊಟ್ಟುಬಿಟ್ಟಿರ್ತಾರೆ. ಹೀಗಾಗಿ ಅವರು ಏನಾದ್ರು ಹೇಳಿದ್ದಾರೆ ಅಂದರೆ ಅದರೊಳಗೆ ಇದಿಲ್ಲ ಅದಿಲ್ಲ ನೀವು ಹೇಳಬೇಡಿ, ನಿಮಗಿನ್ನೂ ಅದರೊಳಗೆ ಅದನ್ನು ನೋಡ್ಲಿಕ್ಕೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ. ದೊಡ್ಡವರ ಮಾತಲ್ಲಿ ಎಲ್ಲಾದರೂ ವೈರುಧ್ಯ ಕಂಡಾಗ ವ್ಯಾಸರಾಜರು ಹಿಂಗಂತಾರೆ, ವಾದರಾಜರು ಹೀಗಂತಾರೆ, ಅವರಿಬ್ಬರದ್ದು ಸ್ವಲ್ಪ ಯಾಕೋ ಕಾಂಟ್ರವರ್ಷಿ ಹಂಗನ್ಬೇಡಿ. ನಿಮಗೆ ಆ 2 ವಾಕ್ಯಗಳ ಏಕತಾ ರೂಪ ಹೇಗೆ ನೋಡಲಿಕ್ಕೆ ನಿಮಗೆ ಬಂದಿಲ್ಲ. ನಿಮ್ಮ ಜ್ಞಾನ ಪರಿಪಕ್ವ ಆದಾಗ ಆ ದೊಡ್ಡವರ ಮಾತುಗಳ ಒಳಗಿರುವ ಸರಿಯಾದ ಅರ್ಥ ನಮಗಾಗತ್ತೆ. ನೋಡಿ, ಶೇಕ್ಸ್ಪಿಯರ್ ನಾಟಕ ಅರ್ಥ ಆಗಬೇಕಾದ್ರೆ ನಿಮಗೆ ಇಂಗ್ಲೀಷ್ ಬಂದರೆ ಸಾಕು, ಗ್ರಾಮರ್ ಬಂದರೆ ಸಾಕು. ಶೇಕ್ಸ್ಪಿಯರ್ ಫೋಟೋ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ಕೈ ಮುಗಿದ್ಬೇಕಿಲ್ಲ. ಆದರೆ ವ್ಯಾಸರಾಜರ ಗ್ರಂಥಗಳ ಒಳಗಿನ ಒಂದು ವಾಕ್ಯ ಅರ್ಥ ಆಗಬೇಕಾದ್ರೆ ಅನೇಕ ಜ್ಞಾನಿಗಳ ಪರಮಾನುಗ್ರಹ ಬೇಕು, ವ್ಯಾಸರಾಜರ ಪರಮಾನುಗ್ರಹ ಬೇಕು. ವ್ಯಾಸರಾಜರ ಅನುಗ್ರಹ ಇಲ್ಲದಿದ್ದರೆ ಅವರ ನಂತರದಲ್ಲಿ ಬಂದಂಥ ಅನೇಕ ಜ್ಞಾನಿ ವರೆಣ್ಯರೇನಿದ್ದಾರೆ ಅವರ ಅನುಗ್ರಹ ಇಲ್ಲ ಅಂತಾದರೆ ನಿಮಗೆ ವ್ಯಾಸರಾಜರ ಯಾವ ವಾಕ್ಯವೂ ತನ್ನ ಒಳಗಿರುವ ಅರ್ಥವನ್ನು ಬಿಟ್ಕೊಡಲ್ಲ. ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟೇ ನಮಗೆ ಅರ್ಥ ಆಗತ್ತೆ ವಿನಃ ವ್ಯಾಸರಾಜರು ಏನೆಲ್ಲ ಹೇಳಿದ್ದಾರೆ ಅಷ್ಟೆಲ್ಲ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ. ಇದನ್ನು ನಾವು ಮೊದಲು ಮನಸ್ಸಿನಲ್ಲಿ ಇಟ್ಕೊಂಡು ವ್ಯಾಸರಾಜರು, ಜಯತೀರ್ಥರು, ರಘೋತ್ತಮರು ಇವರೆಲ್ಲರ ಗ್ರಂಥವನ್ನು ಓದುವಾಗ ಬಹಳ ಎಚ್ಚರಿಕೆಯಿಂದ ಓದಬೇಕು. ನಿಮಗೆ ಅವರ ಗ್ರಂಥ ಅರ್ಥ ಆಗದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಒಂದು ತಿಳ್ಕೊಳ್ಳಿ, ಈ ಗ್ರಂಥ ನನ್ನ ಸಲುವಾಗಿ ಏನು ಮಾಡಿದ್ದಲ್ಲ, ನನಗಿಂತೂ ದೊಡ್ಡ ದೊಡ್ಡವರಿದ್ದಾರೆ, ದೇವಾನಾಮೇವ ಅಧಿಕಾರಿಣಾಂ ನತು ವಯಂ ಅಂತ ಫಸ್ಟ್ ರೋ ಒಳಗೆ ಕೂತು ಓದುವ ವಿದ್ಯಾರ್ಥಿ ಯಾರು ಗೊತ್ತಾ? ನಾವು ನೀವಲ್ಲ, ರಾಘವೇಂದ್ರ ಸ್ವಾಮಿಗಳು. ವ್ಯಾಸರಾಜರ ಗ್ರಂಥಗಳ ಅರ್ಥವನ್ನು ಸರಿಯಾಗಿ ಮಾಡ್ಕೊಳ್ಬೇಕು. ಅದು ರಾಯರಂಥವ್ರಿಗೆ ಮಾತ್ರ. ಅವರು ರಾಯರನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ಗ್ರಂಥ ಬರೆದದ್ದೇವಿನ ನಮ್ಮನ್ನು ನಿಮ್ಮನ್ನಲ್ಲ. ದೊಡ್ಡ ದೊಡ್ಡ ಜ್ಞಾನಿಗಳು ಗ್ರಂಥವನ್ನು ಬರೆಯುವಾಗ ತಮಗಿಂತೂ
ಅವರರಾಗಿರ್ತಕ್ಕಂಥ ದೇವಾನುದೇವತೆಗಳು ಬಂದು ಅಧ್ಯಯನ ಮಾಡಲಿ. ಆ ಪುಸ್ತಕ ನೀವು ಹಿಡ್ಕೊಂಡು ಯಾಕೋ ಸರಿಗಿಲ್ಲ ಅಂದರೆ, ಇನ್ನೂ 5ನೇ ಕ್ಲಾಸ್ 10 ಸತಿ ಫೇಲ್ ಆದವನು, ಅವನು ಯಾವುದೋ ಗ್ರ್ಯಾಜುಯೇಟ್ದೆ ಅವನೋ ಪ್ರಾಬ್ಲಮ್ ಹಿಡ್ಕೊಂಡು ಕೂತ್ರೆ ಅವನ ತಲೆ ಒಳಗೆ ಏನೋ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯಾಸರಾಜರ ಗ್ರಂಥಗಳು ನಾನು ಹೇಳಿದ್ನಲ್ಲ ಆಗಲೇ, ನಮ್ಮ ಮಧ್ವ ಸಿದ್ಧಾಂತದ ಮೇರು ಕೃತಿ ಎನ್ನುವಂತಹ ಶ್ರೀಮನ್ ನ್ಯಾಯ ಸುದಯ ಮಂಗಳ ಆದಮೇಲೇ ವ್ಯಾಸರಾಜರ ಗ್ರಂಥವನ್ನು ಮುಟ್ತಾರೆ. ಬೇರೆ ಪದ ಗಿದ ಹೇಳುವಾಗಾದರೂ ಸುಧಾ ಓದಿ ಪದ ಪಾಡು ಅಂತಾರಲ್ಲ, ಚಂದ್ರಿಕಾ ಮುಟ್ಟಬೇಕಾದ್ರೆ ಸುಧಾ ಮಂಗಳ ಮಾಡ್ಕೊಂಬ ಅಂತ. ಅಂಥ ಗ್ರಂಥವನ್ನು ಕೊಟ್ಟವರ ಬಾಯಲ್ಲಿ ಒಂದು ವಾಕ್ಯ ಒಂದು ಶಬ್ದ ಬರುತ್ತೆ ಅಂದರೆ ಅದರ ಹಿನ್ನೆಲೆ ಒಳಗೆ ಏನೆಲ್ಲ ವಿಶ್ವರೂಪ ಇದೆ, ಅರ್ಥದ ವಿರಾಟ್ ರೂಪ ಅದರ ಒಳಗಿರುತ್ತೆ. ಅದನ್ನು ದೊಡ್ಡವರ ಬಾಯಿಂದ ಮಾತ್ರ ಚಿಂತನೆ ಮಾಡುವಂಥದ್ದು. ಇವತ್ತು ಯೋಗವಾಗಿ ವ್ಯಾಸರಾಜರ ಈ ಪ್ರಮೇಯ ನವಮಾಲಿಕೆಯಲ್ಲಿ ಒಂದು ಆ ಪ್ರಮೇಯವನ್ನು ಸ್ವಲ್ಪ ಕಿಂಚಿತ್, ನಾನು ಆಗಲೇ ಹೇಳಿದೆ, ನಾವೆಲ್ಲ ಝೀರೋ ಕ್ಯಾಂಡಲ್ ಇದ್ದ ಹಾಗೆ, ವ್ಯಾಸರಾಜರು ದೊಡ್ಡ ಟ್ರಾನ್ಸ್ಫಾರ್ಮರ್ ಇದ್ದಂಗೆ, ಬೇಕಾದಷ್ಟು ವಿದ್ವತ್. ಅದು ಇದೆಲ್ಲ ವಿದ್ಯುತ್, ಅದು ವಿದ್ವತ್. ವ್ಯಾಸರಾಜರು ವಿದ್ವತ್, ದೊಡ್ಡ ವಿದ್ವತ್. ಅದರೊಳಗಿನ ಸ್ವಲ್ಪ ಕರೆಂಟ್ ನಾವು ಪಾಸ್ ಮಾಡ್ಕೊಂಡು ಝೀರೋ ಕ್ಯಾಂಡಲ್ ಥರ ನಿಮ್ಗೊಂಚೂರು ಹೇಳ್ಬೋದೇ ವಿನಃ ಅವರಲ್ಲಿ ಎಷ್ಟಿತ್ತು ಅಷ್ಟು ನಮ್ಮಲ್ಲಿ ಹರಿಸ್ಬಿಟ್ರೆ ಅದು ಒಡೆದೇ ಹೋಗ್ಬಿಡುತ್ತೆ. ಬಲ್ಬ್ ಹೆವಿ ವೋಲ್ಟೇಜ್ ಬಂದರೆ ಬಲ್ಪೇ ಹೋಗ್ಬಿಡುತ್ತಲ್ಲ, ನಮ್ಮ ಝೀರೋ ಕ್ಯಾಂಡಲ್ ಎಷ್ಟೋ ಅಷ್ಟೇ ಹೇಳ್ಬೋದು. ಹಾಗಾದರೆ ವ್ಯಾಸರಾಜರ ಈ ಪ್ರಮೇಯ ನವಮಾಲಿಕೆಯಲ್ಲಿ ದೊಡ್ಡ ಒಂದು ತತ್ವ, ಜಗತ್ತಿಗೆ ಆಚಾರ್ಯರು ಕೊಟ್ಟಂಥ ತತ್ವದ ಅಡಿಯಲ್ಲಿ ಹರಿಹಿ ಪರತರಹ, ಶ್ರೀಮನ್ಮಧ್ವಮತೆ ಹರಿಪರತರಹ ಅಲ್ಲ, ಇದು ವಿಶಿಷ್ಟಾದ್ವೈತಿಗಳು ಹೇಳಿದ್ದಾರೆ. ಆಚಾರ್ಯರದೇನು ಸ್ಪೆಷಾಲಿಟಿ ಅಂತ. ಹರಿ ಸರ್ವೋತ್ತಮ ಅದು ವಿಶಿಷ್ಟಾದ್ವೈತಿಗಳು ಹೇಳ್ತಾರೆ. ಮತ್ತು ಆಚಾರ್ಯದೇನು ಸ್ಪೆಷಾಲಿಟಿ? ಆಚಾರ್ಯರದೇ ಸ್ಪೆಷಾಲಿಟಿ, ಅದು ಅವ್ರದ್ದು ಸ್ಪೆಷಾಲಿಟಿ ಅಲ್ಲ. ಯಾಕೆಂದರೆ ಇವತ್ತು ಪುರಾಣ ಹೇಳುವಾಗ ಹರಿ ಸರ್ವೋತ್ತಮ ಅಂತಾರೆ, ಮುಂದೆ ಮೋಕ್ಷಕ್ಕೆ ಹೋದಾಗ ನೀನೇ ಹರಿ ಆಗ್ತೀಯ ಅಂತಾರೆ. ಮತ್ತು ಅದು ಸ್ಪೆಷಾಲಿಟಿನೇ. ನೋಡಿ, ಬೇರೆಯವ್ರನ್ನಾರು ನಂಬೋದು, ಅವ್ರು ನಂಬಲೇಬಾರ್ದು. ಬೇರೆಯವರು ನೋಡುವಾಗಲೇ ವ್ಯಾಘ್ರ ಅಂತ ಗೊತ್ತಾಗ್ಬಿಡುತ್ತೆ, ನೋಡುವಾಗಲೇ ಹುಲಿ. ಈಗ ಕೆಲವ್ರು ಹಾಗಲ್ಲ, ನೋಡುವಾಗ ಹಸು ಥರ ಇರ್ತಾರೆ, ಆಮೇಲೆ ಗೊತ್ತಾಗುತ್ತೆ ಹುಲಿ. ಅದು ಭಾರಿ ಮೋಸ. ಈ ಮೊದಲನೇ ಮೆಟ್ಲಲ್ಲಿರುವಾಗಲೇ ನಾನೇ ದೇವ್ರು ಅಂದ್ಬಿಟ್ರೆ, ಓ ಇವನು ಯಾಕೋ ಸರಿಗಿಲ್ಲಪ್ಪ ಅಂತ ಬಿಟ್ಬಿಡ್ಬೋದು. ಎಲ್ಲ ಮೆಟ್ಲು ಹತ್ತಿ ಮೋಕ್ಷಕ್ಕೆ ಹೋದ ಮೇಲೆ ನೀನು ದೇವರು ಒಂದೇ ಅಂದ್ಬಿಟ್ರೆ ಅಲ್ಲಿಂದ ಕೆಳಗೆ ದಬ್ದ ಹಾಗೆ. ಈ ಕೆಳಗಿಂದ ತಳೆದ್ರೆ ಕೈಕಾಲು ಮುರಿಯುತ್ತೆ, ಏನೋ ಒಂದು 6 ತಿಂಗಳು 7 ತಿಂಗಳಿಗೆ ಎದ್ದು ಬಿಡ್ಬೋದ್ರಿ. ಪೂರಾ ಟಾಪ್ 10 ನಿಮ್ಮನ್ನು ಕೆಳಗೆ ಎಸ್ಬಿಟ್ರೆ ಅಂದಂತಮ ಪ್ರವಿಶಂತಿಯೇ ಅವಿದ್ಯಾಮುಪಾಸತೆ. ಅದರಿಂದ ನಾನೇ ದೇವರು ಅಂತಾರಲ್ಲ, ಅಲ್ಲಿ ಎಂದೆಂದು ಹೋಗಲೇಬಾರ್ದು. ಹರಿಪರತರಹ ಅನ್ನತಕ್ಕಂಥ ಈ ತತ್ವ ಜಗದ್ಗುರು ಮಧ್ವಾಚಾರ್ಯರು ಬಿಟ್ಟರೆ ಇನ್ನೊಬ್ಬರು ಸ್ವತ್ತಲ್ಲ. ಇದು ಆಚಾರ್ಯರು ಕೊಟ್ಟಂಥದ್ದೇ ಹೊಸ ತತ್ವ. ಹರಿಯೇ ಸರ್ವೋತ್ತಮ. ಇಡೀ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇಡೀ ಸಮಗ್ರವಾದ ವೇದ, ಸಮಗ್ರವಾದ ವೇದಾಂತ, ರಾಮಾಯಣ, ಮಹಾಭಾರತ, ಎಲ್ಲ ಪುರಾಣಗಳು ಏನೇ ತಗೊಳ್ಳಿ, ಅದರ ಮೂಲ ಏನು? ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಎಲ್ಲ ವೇದಾಂತಗಳಿಂದ ನನ್ನನ್ನೇ ತಿಳ್ಕೊಳ್ಬೇಕು ನೀವು. ಆ ವೇದಗಳು, ಆ ಪುರಾಣಗಳು ಎಲ್ಲವೂ ಕೂಡ ನನ್ನನ್ನು ಬಿಟ್ಟು ಇನ್ಯಾರನ್ನೂ ಹೇಳಲ್ಲ. ಇನ್ನೊಂಚೂರು ಈ ವ್ಯಾಸರಾಜರ ಮಾತನ್ನೇ ರಾಯರು ಇನ್ನೂ ಮುಂದುವರಿಸಿ ಹೇಳ್ತಾರೆ. ವ್ಯಾಸರಾಜರ ಈ ಮಾತಿನ ಒಳಗೆ ಮತ್ತೇನಿದೆ ಅಂದರೆ, ಬರೀ ವೇದ ಶಬ್ದ ಇವಲ್ಲ, ಧ್ವನಿಗಳು ಕೂಡ ಭಗವಂತನ್ನೇ ಹೇಳುತ್ತೆ. ಲೌಕಿಕ ಶಬ್ದಗಳು, ವೈದಿಕ ಶಬ್ದಗಳು, ಧ್ವನ್ಯಾತ್ಮಕವಾದ್ದು, ವರ್ಣಾತ್ಮಕವಾದ್ದು. ದೇವರನ್ನು ಬಿಟ್ಟು ಹೇಳುವಂಥ ಇನ್ನೊಂದು ಶಬ್ದವೇ ಇಲ್ಲ. ಅದೇನು ಹೇಳುತ್ತೆ? ದೇವರನ್ನೇ ಸರ್ವೋತ್ತಮ ಸರ್ವೋತ್ತಮ ಅಂತ ಹೇಳುತ್ತಂತೆ. ಅಲ್ಲ, ಎಲ್ಲಿ ಹೇಳಿದ ಆಚಾರ್ಯ, ಎಲ್ಲಿ ಹೇಳಿದೆ ಆಚಾರ್ಯ, ಎಲ್ಲಿ ಹೇಳಿಲ್ಲ ಹೇಳಿ ಆಚಾರ್ಯ ನಾವು ಕೇಳಬೇಕು. ಎಲ್ಲಿ ಹೇಳಿದೆ ಆಚಾರ್ಯ ಅಂದರೆ ಎಲ್ಲಿ ಹೇಳಿಲ್ಲ ಹೇಳಿ. ಮಹಾಭಾರತ ತಗೊಳ್ತೀರಾ, ಭಾಗವತ ತಗೊಳ್ತೀರಾ, ರಾಮಾಯಣ ತಗೊಳ್ತೀರಾ, ಎಲ್ಲಿ ನೋಡಿದರಲ್ಲಿ. ರಾಮಾಯಣದಲ್ಲಿ ನಿಮಗೊಂದು ಆಶ್ಚರ್ಯ, ಇಡೀ ರಾಮ ಎಲ್ಲಿ ನೋಡಿದ್ರು ಕೂಡ ಅಪ್ಪಿ ತಪ್ಪಿ ನಾನು ದೇವರು ಅಂತ ಹೇಳಲೇ ಇಲ್ಲ. ಎಲ್ಲರೂ ಹೇಳಿದ ಪ್ರಸಂಗ ಇದೆಯಾ? ಹೇಳಲೇ ಇಲ್ಲ. ಆದರೆ ನೀವು ಅವನ್ನ ಮನುಷ್ಯ ಅಂತ ತಿಳ್ಕೊಳ್ಬೇಡಿ ಅಂತ ಕಡೆಗೆ ತಾನು ಸರ್ವೋತ್ತಮ ಅಂತ ತೋರಿಸ್ಬಿಟ್ಟ. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ. ಅವನಿಗೆ ಇವರಾಮ, ಇವನಿಗೆ ಅವರಾಮ, ಅವನಿಯೋಳು ಈ ಪರಿರೂಪ ಉಂಟೆ. ರಾಮದೇವರು ಕಡೇ ಒಳಗೆ ತಾನು ದೇವರು ಅಂತ ತೋರಿಸಿದ ಬಗೆ ಇದು ಮುಗೀತು. ಯುದ್ಧದ ಟೈಮಲ್ಲಿ ಏನೋ ಗೊತ್ತಾಗಲಿಲ್ಲ, ಕನ್ಫ್ಯೂಷನ್. ಕಡೆಗೆ
ಭಗವಂತ ಪರಂಧಾಮಕ್ಕೆ ಹೋಗುವ ಪ್ರಸಂಗ. ಇಡೀ ಊರಲ್ಲಿ ಎಲ್ಲ ಕಡೆ ಡಂಗುರ ಹೊಡಿಸ್ಬಿಟ್ಟು, ನಾನು ಸರ್ವೋತ್ತಮನಾದ ನಾರಾಯಣ, ನಾನು ವೈಕುಂಠಕ್ಕೆ ಹೊರಟಿದ್ದೇನೆ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ಯಾರು ಬೇಕಾದರೂ ಬರ್ಬೋದು, ಓನರೇ ಬಂದು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ರಿ ಏನ್ರಿ, ಯಾರೋ ಅಡ್ರ ತೋರಿಸೋರು ಕೆಲಸದವರು ಬಿಟ್ಬಿಡ್ಬೋದು ದಾರಿಲಿ. ಓನರ್, ವೈಕುಂಠದ ಓನರ್ ಅಲ್ಲ, ಅವನು ಇನ್ಯಾರನ್ನಾರ ಕೇಳಬೇಕು, ಕೇಳಿಗಿರೋ ಪ್ರಶ್ನೆ ಇಲ್ಲ, ಅವನದೇ ಓನ್, ಅದು ಓನರ್ ಅವನು. ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವ, ಬನ್ನಿ ಯಾರ್ಯಾರು ಬರ್ತಿರೋ ಬನ್ನಿ ಅಂತ ಇಡೀ ಊರಲ್ಲೆಲ್ಲ ಡಂಗೂರ ಹೊಡೆಸಿ ಅನೇಕ ಮೋಕ್ಷ ಸಾಧನೆ ಮಾಡಿದ್ರು ಯಾರು, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಅದು ಮುಕುಂದನ ರೂಪ ಅಲ್ಲದೆ ಮತ್ತಿನ್ಯಾವುದಾರ ರೂಪ ಇಡ್ಲಿಕ್ಕೆ ಸಾಧ್ಯವ? ಅವನೇ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ. ನಾವು ಮತ್ತೊಂದು ಭಾಗವತದಲ್ಲಿ ಕೇಳ್ತಕ್ಕಂಥ ಕತೆ ವಾಮನಾವತಾರದ ಚರಿತ್ರೆಯನ್ನು ಕೇಳುತ್ತೇವೆ. ವಾಮನಾವತಾರ ಚರಿತ್ರೆಯಲ್ಲಿ ಭಗವಂತ ವಾಮನನಾಗಿ ಬಂದ, ಮೋದಮಾನ ಮಹರ್ಷಯ ಎಲ್ಲ ಋಷಿಗಳು ಸಂತೋಷಪಟ್ಟಿದ್ದಾರೆ. ಅವನಿಗೆ ಉಪನಯನ ಮಾಡಿದ ತಕ್ಷಣ ವಾಮನ ಅಂದ, ನಂಗೆ ಪುರುಸೊತ್ತಿಲ್ಲ, ಜಾಗ ಬಿಡಿ ಇಂದ. ಅಲ್ಲಪ್ಪ, ಈಗ ಮುಂಜೆ ಆಗಿದೆ, ಪಾಠ ಗೀಟ ಅಧ್ಯಯನ ಅದೆಲ್ಲ ಆಗೋಯ್ತಂದ. ಮತ್ತು ಮುಂಜಿ ಮಾಡ್ಕೊಂಡವ್ರು ಅದಕ್ಕೆ ಮಾಡ್ಕೊಂಡಿದ್ದಲ್ಲ, ಮುಂಜಿ ಅಧ್ಯಯನ ಮಾಡಲಿಕ್ಕಲ್ಲ, ದಾನ ತಗೊಳ್ಳಿಕ್ಕೆ ಎಂದ. ನಾ ಬಂದಿರೋದೇ ಆ ಕೆಲಸ ಅಂದ. ಮತ್ತೆಲ್ಲ ಹೋಗ್ತೀಯ ಅಂತ. ನರ್ಮದಾ ನದಿ ತೀರದ ಒಳಗೆ ಭೃಗ್ವಂಶದಲ್ಲಿ ಬಂದ ಶುಕ್ರಾಚಾರ್ಯರ ನೇತೃತ್ವದಲ್ಲಿ ಬಲಿಚಕ್ರವರ್ತಿ ಯಜ್ಞ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಹೋಗ್ತೀವಿ, ಹೊರಟೇ ಬಿಟ್ಟ ಭಗವಂತ.